ಜಗದೀಶ್ ಪಿ.ಜಿ ಅವರು ಈ ಪೋಸ್ಟಿಗೆ ಬರಬೇಕಾದ್ರೆ, ಅಂದರೆ ಅವರು ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಅವರು ಹೋಮ್ ಮಿನಿಸ್ಟ್ರಿಗೆ 50 lakhs ಕೊಟ್ಟು ಅವರು ಈ ಪೋಸ್ಟಿಗೆ ಬಂದಿದ್ದಾರಂತೆ. ಸೊ ನನಗೆ ಅವರು ಆಪ್ಷನ್ ಕೊಟ್ಟಿದ್ದಾರೆ, ನೀನು ನನಗೆ 25 lakhs ಕೊಡು, ಇಲ್ಲ ನೀನು ನನ್ನ ಜೊತೆ ಮಲಗು. ಈ 2 ಆಪ್ಷನಲ್ಲಿ ಯಾವುದಾದ್ರೂ ಒಂದಕ್ಕೊಪ್ಪು. ನಾನು ಪ್ರಫುಲ್ಲ ನಾಯ್ಕ ಅಂತ ಹೇಳಿ ಇದು ಮೂಡಬಿದ್ರೆಯಿಂದ ಬಂದಿದ್ದೇನೆ. ನಿನ್ನೆ ನಡೆದಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶರ ವಿರುದ್ಧ ಹಲವು ಸುಳ್ಳು ಆರೋಪಗಳು ಕೇಳಿ ಬರುತ್ತಿದ್ದು, ಇದು ಮಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಸಹೋದರಿಯಾದ ಸುಮತಿ ನಾಯ್ಕ. ಇವರ ನಡವಳಿಕೆ ಸರಿಯೇನಿಲ್ಲ. ಮಗನೇ ಮುಚ್ಚುಬಾಯಿ, ಕಂಡ ಹೆಣ್ಣು ಮಕ್ಕಳ ಹತ್ರ ಎಲ್ಲಿ ನೋಡಿದ್ರು ಕಾರ್ ಅಡ್ಡ ಹಾಕಿ ಹೋಗ ನಾಯಿ ನೀನು. ಎಲ್ಲಿ ಓದ್ತಿರೋದು ಎಕ್ಸಲೆಂಟಾ ನಾಯಕರದೋ ನಾಯಕ ಚಾಲು ಇನ್ನು ಈ ನಾಟಕ, ಸೂತ್ರ ನೀನು ಪಾತ್ರ ನಾನು. ಬಾಳಿನಲ್ಲಿ ಒಂದೊಂದು ದಿನಕ್ಕೊಂದು ಬಣ್ಣದ ಬಣ್ಣದ ವೇಷ, ಬಣ್ಣದ ಬಣ್ಣದ ವೇಷ, ಬದುಕಿನ ಅವಸರ ಕೆಡಿಸಿದೆ ಹುಡುಗರ. ನಮಸ್ಕಾರ ವೀಕ್ಷಕರೇ, ಮೂಡುಬಿದ್ರಿ ಇನ್ಸ್ಪೆಕ್ಟರ್ ಏನು ಸಂದೇಶ ನೀಡಿದ್ರು ಸಮಾಜಕ್ಕೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಹೇಳ್ತಾರಲ್ಲ, ಇಲ್ಲಿ ಮೂಲೆ ಹುಡುಕಿದ್ರ, ಬೇಲಿ ಹಾರಿದ್ರ, ಡ್ಯಾನ್ಸ್ ಹೊಡೆದ್ರ, ತಾಯಿಗೂ ಸೈ ಮಗಳಿಗೂ ಜೈ ಅಂದ್ರ. ಯಾಕಂದರೆ ಇದು ನಾವು ಹೇಳ್ತಾ ಇರೋದಲ್ಲ, ಒಂದು ಕೇಸ್ ಯಾವಾಗ ಈ ಇನ್ಸ್ಪೆಕ್ಟರ್ ತಗೊಂಡು ಆವತ್ತಿಂದ ಆತನ ಟೈಮು ಪ್ರಾಯಶಃ ಖರಾಬ್ ಆಗಿತ್ತು. ಅಂದರೆ ಯಾರು ಪರ ವಹಿಸ್ಕೊಂಬಂದಿದ್ರಲ್ಲ ಅವ್ರಿಗೆ ಜೈ ಅಂದರು, ಯಾರು ವಿರುದ್ಧ ಬಂದರು ಅವ್ರಿಗೆ ಧಿಕ್ಕಾರ ಹೇಳಿದರು. ಕಲ್ಲು 2 ಬಡ್ದಿದ್ದು ಮಾತ್ರ ಇಲ್ಲಿ ಸಂದೇಶ. ಒಂದು ಆಡಿಯೋವನ್ನು, ಅಂದರೆ ಇಲ್ಲಿ ಯಾರೋ ಸಂತ್ರಸ್ತರು ಬಂದಾಗ ಇಲ್ಲಿ ಒಬ್ಬರೇ ಬರಲಿಲ್ಲ. ಇಲ್ಲಿ ವಿಶೇಷ ಅಂತಂದರೆ ಒಂದು ಕುಟುಂಬದ ಒಂದು ಇಲ್ಲಿ ಸಮಸ್ಯೆ. ಇಲ್ಲಿ ಪ್ರಫುಲ್ಲ ನಾಯ್ಕ ಅಂತ ಹೇಳಿ ನೀವು ನೋಡ್ಬೋದು ಸ್ಕ್ರೀನ್ನಲ್ಲಿ, ಅವರ ತಂಗಿ ಸುಮತಿ ನಾಯ್ಕ ಅಂತ ಹೇಳಿ. ಸುಮತಿ ನಾಯ್ಕ ಈಗ ಇಲ್ಲಿ ಸಂದೇಶನನ್ನ ಹುರಿದು ಮುಕ್ತಾ ಇದ್ರೆ, ಪ್ರಫುಲ್ಲ ನಾಯಕ ಆ ಬಾಣಲೆಯನ್ನ ಕೆಳಗಿಳಿಸಿದ್ದಾರೆ. ಆಯಿತು, ಪ್ರಫುಲ್ಲ ನಾಯಕ ಸುಮತಿ ನಾಯಕ ಏನೋ ಒಂದು ತಮ್ಮ ಗಲಾಟಿನಲ್ಲಿ ಪ್ಲಸ್ ಮೈನಸ್ ತಗೊಂಡ್ರು ಅಂತ ತಿಳ್ಕೊಳ್ರಿ. ಈ ಆಡಿಯೋ ಏನ್ ಕೇಳಿಸ್ತದೆ ನೋಡಿ. ಮಗನೇ ಮುಚ್ಚುಬಾಯಿ, ಕಂಡ ಹೆಣ್ಣು ಮಕ್ಕಳ ಹತ್ರ ಎಲ್ಲಿ ನೋಡಿದ್ರು ಕಾರ್ ಅಡ್ಡ ಹಾಕಿ ಹೋಗ ನಾಯಿ ನೀನು. ಎಲ್ಲಿ ಓದ್ತಿರೋದು ಎಕ್ಸಲೆಂಟಾ ಎಕ್ಸಲೆಂಟ ಇನ್ನೊಂದಂಟ ನಿನ್ ಗೊತ್ತಿದ್ಯಲ್ಲ, ಪೊಲೀಸ್ ಅಲ್ಲ ನೀನು, ಹುಡ್ಕೊಂಡು ಹೋಗು. ಮಗಳು ಎಲ್ಲಿ ಓದ್ತಿದ್ದಾಳೆ? ಅವಳ ಅಮ್ಮ ಓದ್ಲಿ, ನೀನ್ ಹೋಗು. ನೋಡು, ನೀನ್ ಒಟ್ಟು ಮಾತಾಡ್ಬೇಡ ಸಂದೇಶ್, ಒಟ್ಟು ಮಾತಾಡ್ಬೇಡ. ನನ್ನ ಪೇಷನ್ಸ್ ನ ಟೆಸ್ಟ್ ಮಾಡ್ಬೇಡ, ನೀನ್ ಒಟ್ಟು ಮಾತಾಡ್ಬೇಡ. ನಾನು ಯಾವ್ದ್ರಲ್ಲೂ ಇಲ್ಲ. ನೀನು ನಿನ್ಗೆ ಕಲ್ಚರ್ ಇಲ್ದವನು ನೀನು. ಏನು ನಿನ್ನ ತಾಯಿಗೆ ಯಾಕೆ ಅದಕ್ಕೆ ಇಷ್ಟು ದಿನ ನೀನ್ ನಮಗ್ ಸುಮ್ಮನೆ ಹಾಕಿದ್ದೀನಂದ್ರೆ ಇನ್ನೊಂದು ಹೆಣ್ಣಿಗೆ ನಾನು ಹೇಳ್ಬಾರ್ದು ಅಂತ. ಎಲ್ಲಿ ಓದ್ತಿದ್ದಾಳೆ? ಮಗನೇ ಮುಚ್ಚುಬಾಯಿ, ಕಂಡ ಹೆಣ್ಣು ಮಕ್ಕಳ ಹತ್ರ ಎಲ್ಲಿ ನೋಡಿದ್ರು ಕಾರ್ ಅಡ್ಡ ಹಾಕಿ ಹೋಗ ನಾಯಿ ನೀನು. ಮಗಳಿಗೆ ಹತ್ಬೇಕಲ್ಲ, ಹೋಗು. ಅವಳ ಅಲ್ಲ, ಅವಳ ಮೈ ಮುಟ್ಟು ಆಮೇಲೆ ನಿನ್ನ ಬೆನ್ನು ಬುಕಣಿ ಮಾಡ್ಲಿಲ್ಲ ನೋಡು. ನಾನು ಈಗ್ಲೇ ಕಮಿಷನರ್ಗೆ ಹೇಳ್ತೀನಿ, ಇದನ್ನೆಲ್ಲ ಕಳಿಸ್ತೀನಿ ನಾನು. ಯಾಕೆಂದ್ರೆ ಇನ್ನು ಬಿಡಲ್ಲ. ಇಷ್ಟು ದಿನ ನಾನು ನಿನ್ನನ್ನು ಬಿಟ್ಟೆ. ಯಾಕೆ ಅಂದ್ರೆ 8 ವರ್ಷ ನಿನ್ ಜೊತೆಗೆ ನಾನು ಲೈಫ್ ಕಳೆದಿದ್ದೀನಿ. ನನ್ನಿಂದ ಸಂದೇಶ್ ಲೈಫ್ ಹಾಳಾಗ್ಬಾರ್ದು ಅಂತ ನಾನು ಎಲ್ಲ ಡೀಟೇಲ್ ಕೊಡ್ತೀನಿ. ಏನ್ ಬೇಕಾದ್ರೂ ಮಾಡ್ತೀನಿ. ನೀನು ನನ್ನ ಮಗಳ ಕಂಟೆಗೆ ಬರ್ತೀಯಲ್ಲ, ಇಟ್ ಇಸ್ ದ ಫೈನಲ್ ಸಂದೇಶ್. ಬರ್ಬೇಕು ನೀನು. ನಿನ್ನ ನಾನು ಸುಧಾರಿಸಿದ್ ಯಾಕೆ ಅಂದ್ರೆ ನಾನ್ ಲೈಫ್ ಕಳೆದಿದ್ದೀನಿ, ನಿನ್ನ ಗಂಡ ಅನ್ಕೊಂಡಿದ್ದೀನಿ ಅಂತ ಸುನೀತಾನ ಹತ್ರ ಹೋಗಿ ಕೇಳು. ನಾವು ನಿನ್ನ ಬಗ್ಗೆ ಏನು ಡೀಟೇಲ್ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಗಂಡ ಅನ್ಸ್ಕೊಂಡಿದ್ದಾನೆ, ಸ್ವಲ್ಪ ದಿನ ಚೆನ್ನಾಗಿರ್ಲಿ ಅವನು, ನಾನು ಅವನ ತಂಟೆಗೆ ಹೋಗ್ಬಾರ್ದಂತ. ಅವಳು ಫೋನ್ ಮಾಡಿದಾಗೆಲ್ಲ ನಾನು ಅದನ್ನೇ ಹೇಳ್ತಿದ್ದೆ, ಒಂದ್ ಅವಕಾಶ ಕೊಡು, ತಪ್ಪು ಮಾಡ್ತಾರೆ, ನಾನು ಅದ್ರಲ್ಲಿ ಬರೋದಿಲ್ಲ ಅಂತ. ನೀನು ನನ್ನ ಮಗಳ ತಂಟೆಗೆ ಬರ್ತೀಯಲ್ಲ, ನೋಡಿದೀನಿ ಇದ್ರ ಪರಿಣಾಮ. ಹೂ ಇಸ್ ಸ್ಮಿತಾ? ಐ ಶೋ ನಾವು ಐ ಶೋ ಹೂ ಇಸ್ ಸ್ಮಿತಾ. ನಾನು ಕೂತಲ್ಲೇನೆ ಈಗಲೇ ನಿನಗೆ 10 ನಿಮಿಷದಲ್ಲಿ ಇಲ್ಲಿಗೆ ನೀನು ಕೈ
ನನ್ನ ಹತ್ರ ಮಾತಾಡ್ಬೇಡ. ನೀನು ಕುಡಿಬಾರ್ದು, ನಿನ್ನ ಲೈಫ್ ಹಾಳಾಗ್ಬಾರ್ದು, ನನ್ನಿಂದ ನಿನ್ನ ಹೆಲ್ತ್ ಹಾಳಾಗ್ಬಾರ್ದು ಅಂತ 1 ತಿಂಗಳಿಂದ ನೀನು ಕೊಟ್ಟು ಹಿಂಸೆಯನ್ನ ಸಹಿಸಿದೆ. ನಿನ್ ಕಾಲ್ ಹಿಡ್ದೆ ನಾನು. ಮತ್ತೆ ಅಲ್ಲಿ ಹೋಗಿ ಸುನೀತಾ ಹತ್ರ ಸ್ಮಿತಾ ಡಬಲ್ ಗೇಮ್ ಮಾಡ್ತಾಳೆ ಅಂತ ಹೇಳ್ತೀಯ. ಡಬಲ್ ಗೇಮ್ ಮಾಡ್ತಾಳೆ ಅಂತೀಯ. ಏನ್ ಡಬಲ್ ಗೇಮ್ ಮಾಡಿದೀನಿ ಅವಳ ಹತ್ರ ಕೇಳು, ನಿನ್ನ ಎದುರಿಗೆ ಕೇಳು. ಆಯ್ತು, ನೀನ್ ಏನ್ ಮಾಡ್ಕೋ, ಸಸ್ಪೆಂಡ್ ಆಗ್ಲಿ, ಸಸ್ಪೆಂಡ್ ಅಲ್ಲ, ನಾಟ್ ಕಮ್ ಟು ದಿ ಡಿಪಾರ್ಟ್ಮೆಂಟ್ ಟಿಲ್ ಯುವರ್ ಸರ್ವಿಸ್. ಕೆಲ್ಸ ಹೋಗ್ಲಿ, ನಾನು ಹಾಕ್ತೀನಿ ನೋಡು, ಕೆಲ್ಸ ಹೋಗ್ಲಿ. ನೋಡು, ನಾನು ಆದಷ್ಟು ಸುಧಾರಿಸಿದೀನಿ. ಯಾಕೆ ಅಂದ್ರೆ ನನ್ನಿಂದ ಯಾರ ಲೈಫ್ ಹಾಳಾಗ್ಬಾರ್ದು ಅಂತ. ನಾನು ಹಾಗೆ ಹುಚ್ಚು ನಾಯಿ ತರ ತಿರ್ಗೋದಿದ್ರೆ ನಿನ್ನ ಜೊತೆಗೆ ತಿರುಗ್ತಿದ್ದೆ. ನಾನು ಎಲ್ಲೂ ತಿರ್ಗಲ್ಲ. ನೀನು ನನ್ನ ಹತ್ರನು ಮಾತಾಡುದು, ಅಲ್ಲೂ ಮಾತಾಡುದು. ಅಲ್ಲಿ ನಾನು ಹೇಳಿದಿನಲ್ಲ, ಅವಳ ಹತ್ರ ಮಾತಾಡಿದ್ದು ಕಾಲರ್ ಐಡಿ ಇದೆ. ನಿನಗ್ ಬೇಕಾದ್ರೆ ನೀನು ಇಂಥವನೇ ಅಂತ ಗೊತ್ತಿದ್ದೆಲ್ಲ ಕಾಲರ್ ಐಡಿ ಇದೆ. ನಿನಗ್ ಬೇಕಾದ್ರೆ ನಾನು ಹಾಕ್ತೀನಿ. ನನ್ನಲ್ಲಿ ನಾನು ಸಂದೇಶ್ ಕೆಟ್ಟವನು, ಹೋಗ್ಬೇಡ ಸುನೀತಾ ಅಂತ ಒಂದು ಮಾತು ಹೇಳಿದಿದ್ರೆ, ಒಂದೇ ಒಂದು ಮಾತು ಹೇಳಿದ್ರೆ ನೀನ್ ಚಪ್ಪಲಿಲ್ ಹೊಡಿ ನನ್ಗೆ. ನಿನಗೆ ಡಬಲ್ ಗೇಮ್ ನಿಲ್ಲಿಸ್ತೀನಿ ಮಗಳ. ಮಾಡೋದು ನಿನ್ನ ನೇಚರು. ಡಿಸ್ಮಿಸ್ ಆಗ್ಲಿ, ಆಮೇಲೆ ಹೊರಗ್ ಬಂದೇ ಬರ್ತೀನಿ. ಡಿಸ್ಮಿಸ್ ಎಲ್ಲಿ ಹೊರಗಡೆ ಬಂದ್ರು ನನ್ನ ಮೈ ಮುಟ್ಲಿಕ್ಕೆ ನಾನು ಬಿಡುದಿಲ್ಲ ಸಂದೇಶ್. ನಾನು ದಡ್ಡಿ ಆಗಿದ್ದಿದ್ರೆ ಈ ಊರಲ್ಲಿ ಬಂದು ಒಂಟಿಯಾಗಿ ಜೀವನ ಕಳಿತಿರ್ಲಿಲ್ಲ, ಗೊತ್ತಾಯ್ತಾ? ಆಗ್ಲಿ, ನೀನಾದ್ರೆ ಅವನಿಗೆ ದಿಲೀಪನಿಗೆ ಎದುರಿಸು, ನನಗೆ ದಿಲೀಪ ಅಲ್ಲ, ಅವನ ಅಪ್ಪ ದಿಲೀಪ್. ನೀನೆಂತ ಇರೋದ ದಿಲೀಪನ ಹತ್ರ ಹೋಗೋದಾದ್ರೆ? ನಿನಗೆ ನಿನಗೆ ಸುನೀತನಿಗೆ ಹೆದರಿಸಿ ಅಭ್ಯಾಸ ಬಿದ್ದಿದೆ. ನೀನೊಂದು ಕಮಿಷನರ್ ಕಂಪ್ಲೇಂಟ್ ಮಾಡು. ನೀನು ಡಿಸ್ಮಿಸ್ ಆಗ್ಲಿ. ನೀನು ಮಗಳ ನೀನು ಸೇರ್ಸಿ ಹಾಕ್ತೀನಿ, ಕಂಪ್ಲೇಂಟ್ ಮಾಡು. ಡಿಸ್ಮಿಸ್ ಆಗ್ಲಿ, ಸಸ್ಪೆಂಡ್ ಆಗ್ಲಿ. ಹಣೆ ಬರಕಿಷ್ಟು ಬೆಂಕಿ ಹಾಕ್ಲಿಕ್ಕೆ ಯಾವಾಗ ನೋಡಿದ್ರೆ ಗಂಡ ಹೆಣ್ಣು ಮಕ್ಕಳ ಮೇಲೆ ಅಧಿಕಾರ ಮನೆಯಲ್ಲಿ ತೋರಿಸೋ ಈ ಪೌರುಷ ಉಸಿರು ಬಿಡಲ್ಲ ಅಲ್ಲಿ. ನೀನು ಡಬಲ್ ಗೇಮ್ ಮಾಡ್ತಿಲ್ಲ, ಅದಕ್ಕೆ ಹೇಳಿದ್ದು. ಡಬಲ್ ಗೇಮ್ ಮಾಡಿಲ್ಲ ನಾನು ಇಲ್ಲಿ ತನಕ. ಇಷ್ಟು 1 ತಿಂಗಳು ಸುನೀತಾ ಹತ್ರ. ಇಲ್ಲಿ ನಾವು ಸುಮತಿ ನಾಯ್ಕ ಅವ್ರಿಗೆ ಏನು ಹೇಳ್ತಾರೆ ಅನ್ನೋಕ್ಕಿಂತ ಮುಂಚೆ ಇಲ್ಲಿ ಆಕೆಯ ತಂಗಿ ಪ್ರಫುಲ್ಲ ನಾಯಕ್ ಅವರು ಇವರ ಪರವಾಗಿ, ಅಂದರೆ ಇಲ್ಲಿ ಸಂದೇಶ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಅಂಥೇಳಿ ಮೂಡುಬಿದ್ರೆಯಿಂದ ಬೆಂಗಳೂರಿಗೆ ಬರ್ತಾಳೆ, ಒಂದು ಪ್ರೆಸ್ ಮೀಟ್ ಮಾಡ್ತಾಳೆ. ಇಷ್ಟೊಂದು ಅವಸರ ಇತ್ತ, ಅವಶ್ಯಕತೆ ಇತ್ತ, ಅಥವಾ ಅನಿವಾರ್ಯತೆ ಇತ್ತ? ಯಾಕಂದ್ರೆ ಆಕೆ ಹೇಳಿದಂತೆ ಕಂಠಪಾಠ ಮಾಡಿದಂಗೆ ನನ್ನ ತಂಗಿಯು ಬಂದಳು, ಹಿಂಗೆ ಹೇಳಿದಳು, ಹೋದಳು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಹೇಳಬೇಕು, ಯಾವುದೋ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ನಲ್ಲಿ ಬಂದು ಯಾರ ಮಕ್ಕಳು ಪಾಠ ಹೇಳ್ತಿರ್ತಾರಲ್ಲ, ಗಾಂಧೀಜಿ ಇಲ್ಲಿ ಪಿತಾಮಹ ಅಂತೇಳಿ ಹಿಂಗೆ ಹೇಳ್ದಂಗೆ ಆಕೆ ಹೇಳ್ತಾ ಇದ್ಲು. ಒಂದಿಷ್ಟು ಮಿಸ್ ಎಲ್ಲರಿಗೂ ಹೊಡಿತು. ಆದರೆ ಇಲ್ಲಿ ಆಕೆ ಏನು ಹೇಳ್ತಾಳೆ ಅಂತ ಹೇಳಿ ನಾವು ತೋರಿಸ್ಲೇಬೇಕಾಗ್ತದೆ. ಮುಂಚೆ ಈ ಸಂತ್ರಸ್ತೆಗೆ ಮುಂಚೆ ಆಕೆಯ ಮಾತನ್ನ ಕೇಳಿ. ನಾನು ಪ್ರಫುಲ್ಲ ನಾಯ್ಕ ಅಂತ ಹೇಳಿ ಇದು ಮೂಡುಬಿದಿರೆಯಿಂದ ಬಂದಿದ್ದೇನೆ. ನಿನ್ನೆ ನಡೆದಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶರ ವಿರುದ್ಧ ಹಲವು ಸುಳ್ಳು ಆರೋಪಗಳು ಕೇಳಿ ಬರುತ್ತಿದ್ದು, ಇದು ಮಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಸಹೋದರಿಯಾದ ಸುಮತಿ ನಾಯ್ಕ. ಇವರ ನಡವಳಿಕೆ ಸರಿಯೇನಿಲ್ಲ. ಇವಳು ನಮ್ಮ ಮರ್ಯಾದೆ ತೆಗಿತಾ ಬರ್ತಾ ಇದ್ದಾಳೆ. ಸಮಾಜದಲ್ಲಿ ಬದುಕಲು ನನಗೆ ತುಂಬಾ ಕಷ್ಟವಾಗುತ್ತಿದೆ. ಈ ಸಂದೇಶದ ವಿರುದ್ಧ ಇವಳು ಸುಳ್ಳು ಆರೋಪಗಳನ್ನು ಮಾಡು, ನಿಜವಾಗಿ ಇದು ಸುಳ್ಳಾಗಿದೆ. ಇವಳು ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸು ದಾಖಲಾಗಿದೆ. ವೇಶ್ಯಾವಾಟಿಕೆ ದಂಧೆಯಲ್ಲಿ ಇವಳು ಸಿಕ್ಕಾಕೊಂಡಿದ್ದಾಳೆ. ದಾಖಲೆ ಕೂಡ ನನ್ನಲ್ಲಿ ಇದೆ. ಇವಳು ಒಂದು ಕಾರ್ಕಳದಲ್ಲಿ ಪ್ರವೀಣ್ ಪಿಂಟೋ ಎಂಬ ವ್ಯಕ್ತಿಗೆ ಚಪ್ಪಲಿಂದ ಹೊಡೆದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಸರ್ಟಿಫಿಕೇಟ್ ಅನ್ನು ಹಿಡ್ಕೊಂಡು ಆ ವ್ಯಕ್ತಿ ನನಗೆ ಹೊಡೆದಿದ್ದಾರೆ, ಮಾನನಷ್ಟ ಕೇಸ್ ಹಾಕಿ ಅವರ ಕೈಯಿಂದ 3 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡಿದ್ದಾಳೆ. ಅಲ್ಲಲ್ಲಿ ತುಂಬಾ ಕಡೆಯಲ್ಲಿ ಒಂದು ಕಡೆಯಲ್ಲ, ಮಂಗಳೂರಲ್ಲಿ, ಮೂಡುಬಿದ್ರೆಯಲ್ಲಿ, ವೇಣೂರಲ್ಲಿ, ಕಾರ್ಕಳದಲ್ಲಿ ಎಲ್ಲ ಕಡೆಯಲ್ಲಿ ಇಂಥದ್ದೇ ಕೆಲಸ ಮಾಡ್ತಾ ಇದ್ದಾಳೆ ಅವಳು. ವಿಷಯ ಏನಂದ್ರೆ, ಈ ಇನ್ಸ್ಪೆಕ್ಟರ್ ವಿರುದ್ಧ ಯಾಕೆ ಹೀಗೆ ಮಾಡ್ತಾಳೆ ಅಂದ್ರೆ, ನಮ್ಮ ಕೌಟುಂಬಿಕ ಕಲಹ ನನ್ನ ಮತ್ತು ಗಂಡನ ವಿರುದ್ಧ ಒಂದು ಕಂಪ್ಲೇಂಟ್ ಸ್ಟೇಷನ್ ಅಲ್ಲಿ ಆಗಿತ್ತು ಮೂಡುಬಿದ್ರೆಯಲ್ಲಿ. 1 ವರ್ಷದಿಂದ ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಬೇಕಂತ ಹಠದಿಂದ ಅವಳು ಹೀಗೆಲ್ಲ ಮಾಡ್ತಿದ್ದಾಳೆ. ಇದು ನಿಜವಾಗಿ ಸುಳ್ಳು. ಆ ಇನ್ಸ್ಪೆಕ್ಟರ್ ನಮ್ಮ ಈ ಜಂಜಾಟದಲ್ಲಿ, ನಮ್ಮ ತಂಗಿ ಮತ್ತು ಅಕ್ಕನ ಗಲಾಟೆಯಲ್ಲಿ ಅವರು ನ್ಯಾಯ ಕೊಡಿಸಲಿಕ್ಕೆ ಬಂದದ್ದೇ ತಪ್ಪ? ಅವರು ನ್ಯಾಯ ಕೊಡಿಸಿ ಬಂದದಕ್ಕೆಲ್ಲ ಹೀಗೆಲ್ಲ ಮಾಡಿದರೆ ಯಾವ ನ್ಯಾಯ ಸರ್? ಏನಾದರೂ ಮಾಡಿ ಅವಳಿಗೆ ಎಂತಾದರೂ ಮಾಡಿ ಸರ್, ಒಂದು ನ್ಯಾಯ ನನಗೆ ಕೊಡಿಸಲೇಬೇಕು. ಅಲ್ಲದೆ ನಮ್ಮ ಕೊಕ್ರಾಡಿಯಲ್ಲಿ 3-4 ಎಕರೆ ಜಾಗ ಇದೆ, ಅದನ್ನು ಸಹ ಇವಳು
ನನ್ನ ಅಮ್ಮನಿಗೆ ಬುದ್ಧಿ ಕೆಡಿಸಿ ನಾವು 3 ಮಕ್ಕಳು ನಮಗೆ ಗೊತ್ತಾಗದ ಹಾಗೆ ಆ ಜಾಗವನ್ನು ಕೂಡ ಅವಳ ಹೆಸರಿಗೆ ಮಾಡಿಕೊಂಡಿದ್ದಾಳೆ. ಎಲ್ಲ ಹಾಗೆ ಅವಳಿಗೆ ನನ್ನಲ್ಲಿ ಈಗ ಈ ಜಾಗಕ್ಕೆ ಬರ್ತಾಳೆ ಅಂತ ನನ್ನ ಮಗನನ್ನು ಸಹ ಹಿಡ್ಕೊಂಡಿದ್ದಾಳೆ ಅವಳೇ. ನನಗೆ ಈಗ ಗತಿ ಇಲ್ಲದಾಗೆ ಆಗಿದೆ. ನನಗೊಂದು ನ್ಯಾಯ ಕೊಡಿಸಿ, ದಯವಿಟ್ಟು ನನಗೆ ನ್ಯಾಯ ಕೊಡಿಸಬೇಕು. ದಯವಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ನನಗೊಂದು ದಯವಿಟ್ಟು ನ್ಯಾಯ ಕೊಡಿಸಬೇಕು ಅಂತ ನಾನು ನಿಮ್ಮಲ್ಲಿ ಎಲ್ಲರ ಪರವಾಗಿ ಕೇಳಿಕೊಳ್ತೇನೆ. ಮದುವೆಯಾಗಿ ಗಂಡ ತೀರು ಹೋಗಿದ್ದಾನೆ. ಅವಳಿಗೆ ಇದೇ ವಹಿವಾಟು. ಜಾಗದಲ್ಲಿ ಗಂಧದ ಮರ ಇಟ್ಟಿದ್ದಾಳೆ, ಒಂದು 75 ಲಕ್ಷದ ಮನೆ ಕಟ್ಟಿದ್ದಾಳೆ. ಅದು ಅವಳಿಗೆ ನಿಜವಾಗಿ ಸ್ವಂತ ಕೆಲಸ ಏನಿಲ್ಲ. ಅವಳು ಎಲ್ಲಿಂದ ಹಣ ಬರ್ತದೆ ಎಲ್ಲ ವಿಚಾರಣೆ ಮಾಡಬೇಕು. ಈಗ ಕೇಳಿದ್ರಲ್ಲ, ಅಸ್ಲಿ ಕಹಾನಿಗೆ ಬರೋಣ. ಈಗ ಮುಂಚೆ ಆಕೆ 8 ವರ್ಷದಿಂದ ನಿನ್ ಜೊತೆಗಿದ್ದೆ ಅಂತ ಹೇಳಿ ಆತ ಒಂದಿಷ್ಟು ಹೊಯ್ಕೊಳೋದು, ಈಕೆ ಒಂದಿಷ್ಟು ಬೈಯೋದು, ಕಾರ್ ಎಲ್ಲಂದ್ರೆ ಎಲ್ಲ ನಿಂದ್ರಿಸಿ ಕಂಬಕ್ಕೆ ಕಾಲು ಎತ್ತಿದ್ದಿ ನೀನು ನಾಯಿ ಅನ್ನೋ ಅರ್ಥದಲ್ಲಿ ಆಕೆ ಹೇಳಿದಾಳೆ. ಅಂದ್ರೆ ಈ ಪ್ರಫುಲ್ಲ ನಾಯಕ್ ಹೇಳಿದ್ದೇನು, ನಂತರ ಅಲ್ಲಿ ಆಡಿಯೋದಲ್ಲಿ ಕೇಳಿದ್ದೇನು, ತಂಗಿ ಅಕ್ಕ ಏನೋ ಜಗಳದಲ್ಲಿ ಹೇಳಿದಾರಂತ ತಿಳ್ಕೊಳ್ಳೋಣ. ಆದ್ರೆ ಎಲ್ಲರನ್ನು ಒಂದೇ ತಕಡಿನಲ್ಲಿ ಹಾಕೋದು ಹೆಂಗೆ? ಇಲ್ಲಿ ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಆಗ್ಲಿಲ್ಲ ಅಂತಂದ್ರೆ ಇದು ಹೇಳ್ತಾರಲ್ಲ, ಆತ ದಿನ ಈ ರೀತಿಯಿಂದ ಹುರಿಸ್ಕೊಂಡು ಬೇರೆ ಏನಾಗ್ತಾನೋ ಗೊತ್ತಿಲ್ಲ, ವೆಜ್ ಇದ್ದವ್ರು ತಿಳ್ಕೊಳ್ಳಿ ಶೇಂಗಾ ಅಂತ ಹೇಳಿ, ನಾನ್ ವೆಜ್ ಇದ್ದವ್ರು ತಿಳ್ಕೊಳ್ಳಿ ಕಬಾಬ್ ಅಂತ ಹೇಳಿ ಆಗ್ತಾರೆ. ಯಾಕಂದ್ರೆ ಇದು ಮುಗಿಬೇಕು. ಇಲ್ಲಿ ಮಹಿಳಾ ಆಯೋಗ ಎಂಟ್ರಿ ಆಗಿದೆ. ಅವ್ರು ಹೇಳ್ತಾರೆ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು, ಇಲ್ಲ ನಾವು ಜೂನ್ನಲ್ಲೇ ಒಂದು ದೂರು ಬಂದಿತ್ತು, ನಾವು SP ಅವರು ಕೊಟ್ಟಿದ್ವಿ, ಸಾಕ್ಷಿ ಇಲ್ಲ ಅಂತ ಹೇಳಿದ್ರು. ಈಗ ಸಿಕ್ಕಾಪಟ್ಟೆ ಸಂತ್ರಸ್ತರಿರೋದ್ರಿಂದ ಮತ್ತೆ ಇದ್ರ ಬಗ್ಗೆ ನಾವು ಲೆಟರ್ ಬರೆದಿದ್ದೀವಿ ಅಂತ ಹೇಳ್ತಾರೆ. ಅದು ಏನೇ ಇರಲಿ, ಈಗ ಆಕೆ ಅಂದ್ರೆ ಸಂತ್ರಸ್ತೆ ಹೇಳೋದು, ಯಾರೋ ಹೇಳ್ತಾರಲ್ಲ ಒಬ್ರು ಪರ ಅಂತಂದ್ರೆ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಡಿಫ್ರೆಂಟ್ ಅಂತ ಹೇಳಿಕೆ ಅಂತ ಹೇಳಿ ಬೇರೆ ಬೇರೆ ಇದ್ದೇ ಇರ್ತವೆ. ಇಲ್ಲಿ ಸತ್ಯಮೇವ ಜಯತೆ ಅಂತ ಹೇಳಿ ಗರುಡ ಹೇಳ್ತದೆ. ಅಂದ್ರೆ ಆತ ತಪ್ಪು ಮಾಡಿದ್ರೆ, ಆತ ಉಪ್ಪು ತಿಂದಿದ್ರೆ ನೀರು ಕುಡಿಲಿ, ಇಲ್ಲ ಈಕೆ ತಿಂದಿದ್ರೆ ಈಕೆ ಕುಡಿಲಿ. ಯಾವ ಪರ ವಿರೋಧ ಅಂತಲ್ಲ. ಆದ್ರೆ ಒಂದಿಷ್ಟು ಡೌಟ್ ಅಂದ್ರೆ ನಮ್ಗೆ ಹಿಂಗೆ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ಈತ ಬೇಲಿ ಹಾರಿದ್ಯಾಕೆ, ಕಾಂಪೌಂಡ್ ಹಾರಿದ್ಯಾಕೆ, ಡ್ಯಾನ್ಸ್ ಹೊಡೆದಿದ್ಯಾಕೆ? ಯಾರೋ ಹೇಳ್ತಾ ಇದ್ರು, ಇಲ್ಲಿ ಅವರು ಕ್ರಿಶ್ಚಿಯನ್ ಸಮುದಾಯದಲ್ಲಿ ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು, ಅಲ್ಲಿ ಅವರ ಒಂದು ಹೇಳ್ತಾರಲ್ಲ ಪೋಷಾಕು ಹಂಗೆ ಇರ್ತದೆ, ಡ್ಯಾನ್ಸು ಹಂಗೆ ಇರ್ತದೆ. ಈಯಪ್ಪ ಯೂನಿಫಾರ್ಮ್ ಹಾಕೊಂಡು ಹೋಗಿ ಅಲ್ಲಿ ಡ್ಯಾನ್ಸ್ ಹೊಡೆಯೋದು ಏನು? ನಂತರ ಆಡಿಯೋದಲ್ಲಿ ಈ ಪರಿ ಆತನ ಅರಚಾಟ ಏನು? ನಿನ್ನ ಮಗಳು ಎಲ್ಲಿ ಓದ್ತಾಳ ಅಂತ ಕೇಳೋದೇನು? ಆಕೆ ತಾಯಿ ಹೇಳೋ ಪ್ರಕಾರ, ನಾನು 8 ವರ್ಷ ಏನೋ ನನ್ನ ಕಿತ್ತು ತಿಂದು ರಣ ಹೆದ್ದು ನಂಗೆ ನಾನು ಸುಮ್ಮನೆ ಇದ್ದೆ, ಇನ್ನು ನನ್ನ ಮಗಳಿಗೆ ಕೈ ಹಚ್ಚೋದಾದ್ರೆ ನೀನು ಯಾಕೆ ಬಿಡಬೇಕು ಅನ್ನೋ ಅರ್ಥದಲ್ಲಿ ಆಕೆ ಹೇಳಿದಾಳೆ. ಇವೆಲ್ಲ ಗಂಭೀರವಾದ ಆರೋಪಗಳು. ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಈಗ ಸಂತ್ರಸ್ತೆ ಏನ್ ಹೇಳ್ತಾಳೆ ಕೇಳ್ತಾ, ಸಂದೇಶ ಸಂದೇಶ ಜಗದೀಶ್ ಪಿ ಜಿ ಅವರು ಈ ಪೋಸ್ಟಿಗೆ ಬರಬೇಕಾದ್ರೆ, ಅಂದರೆ ಅವರು ಇನ್ಸ್ಪೆಕ್ಟರ್ ಆಗಬೇಕಾದ್ರೆ ಅವರು ಹೋಮ್ ಮಿನಿಸ್ಟ್ರಿಗೆ 50 lakhs ಕೊಟ್ಟು ಅವರು ಈ ಪೋಸ್ಟಿಗೆ ಬಂದಿದ್ದಾರಂತೆ. ಸೊ ನನಗೆ ಅವರು ಆಪ್ಷನ್ ಕೊಟ್ಟಿದ್ದಾರೆ, ನೀನು ನನಗೆ 25 lakhs ಕೊಡು, ಇಲ್ಲ ನೀನು ನನ್ನ ಜೊತೆ ಮಲಗು. ಈ 2 ಆಪ್ಷನಲ್ಲಿ ಯಾವುದಾದ್ರೂ ಒಂದಕ್ಕೆ ಒಪ್ಪು. ಹಾಗಾಗಿ ಆವಾಗ ನಿನ್ನ ಗಂಡನ ನಾನು ಬಿಡ್ತೀನಿ, ಇಲ್ಲಾಂದರೆ ಅವ್ರ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಅಂತೇಳಿ ಬೆದರಿಸಿದ್ದಾರೆ, ತುಂಬಾ ಬೆದರಿಸಿದ್ದಾರೆ. ನಾನು ಅವಿತಾ ಅಂಥೇಳಿ, ನನಗೆ ಲಾಸ್ಟ್ ಆಗಸ್ಟ್ 18 ನಂತರದಿಂದ ತುಂಬ ಸಂದೇಶ್ ಪಿ ಜಿ ಅನ್ನೋರು ಪೊಲೀಸ್ ಇನ್ಸ್ಪೆಕ್ಟರ್, ಮೂಡುಬಿದಿರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತುಂಬ ಹೆರೆಸ್ ಮಾಡ್ತಾಯಿದ್ದಾರೆ. ನನ್ನ ಗಂಡನನ್ನು ಫ್ಯಾಮಿಲಿ ಡಿಸ್ಪ್ಯೂಟ್ ಇಶ್ಯೂಸ್ ಮೇಲೆ ರಿಪೋರ್ಟ್ ಹಾಕೋದಕ್ಕೋಸ್ಕರ ಅವರ ಡ್ರೈವರ್ ಆದ ಅಕ್ಬರನ್ನು ಕಳಿಸಿ, ನೀನು ಬಂದು ನನ್ನ ಜೊತೆ IBಯಲ್ಲಿ ಮಲ್ಕೋಬೇಕು, ಹಾಗಾದರೆ ಮಾತ್ರ ನಿನ್ನ ಗಂಡನ ರಿಪೋರ್ಟ್ ಹಾಕ್ತೀನಿ ಅಂತ ಹೇಳಿ ಆ ಥರ ಹೆರೆಸ್ ಕೊಟ್ಟು, ನಾನು ಅದಕ್ಕೆ ಒಪ್ಪದೇ ಇದ್ದಾಗ ಅವನು ಮತ್ತೆ ನನ್ನ ಯಜಮಾನ್ರ ಮೇಲೆ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ, ಫ್ಯಾಮಿಲಿಯವರಿಂದಲೇ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡಿಸಿದ್ದಾರೆ. ಅದಾದ ನಂತರ ಈ ಸ್ಟ್ರೆಸ್ಸಿಂದಾಗಿ ಹಸ್ಬೆಂಡಿಗೆ ಹಾರ್ಟ್ ಅಟ್ಯಾಕ್ ಬೇರೆ ಆಯಿತು. ಆದ ಕಾರಣ ನಾನು ಮತ್ತೆ ಕಮಿಷನರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ACP ಕಾಂಟ್ಯಾಕ್ಟ್ ಮಾಡಿದೆ, ವಿಮೆನ್ಸ್ ಕಮಿಷನ್, IG, ಈ ಥರ ಮುಖ್ಯಮಂತ್ರಿ ಹಾಗೆ ಹೋಮ್ ಮಿನಿಸ್ಟರ್ ಅವರಂತ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಎಷ್ಟು ಕಂಪ್ಲೇಂಟ್ ಕೊಟ್ಟರು ಏನೂ ಪ್ರಯೋಜನ ಆಗ್ತಿಲ್ಲ, ನ್ಯಾಯನೇ ಸಿಗ್ತಾ ಇಲ್ಲ. ತುಂಬಾ ಸಫರ್ ಆಗ್ತಾ ಇದ್ದೀವಿ ಲೈಫಲ್ಲಿ. ಸಣ್ಣ 2 ಮಕ್ಕಳು ಬೇರೆ ಇದ್ದಾರೆ ನಮಗೆ. ಹಾಗಾಗಿ ಏನು ಮಾಡಿದ್ರು ನಮಗೆ
ಎಲ್ಲೂ ಹೋದರೂ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ. ಆಮೇಲೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಊರಲ್ಲಿರುವ ಹುಡುಗಿಯರೆಲ್ಲ ನನ್ನ ಜೊತೆ ಇದ್ದಾರೆ, ನನಗೊಂದು 100-200 ಜನ ಹುಡುಗಿಯರ ಪರಿಚಯ ಇದ್ದಾರೆ, ಅವರೆಲ್ಲ ನನ್ನ ಜೊತೆ ಇದ್ದಾರೆ, ಹಾಗಾಗಿ ನೀನು ಸಹ ನನ್ನ ಜೊತೆ ಸೇರು. ನಿನ್ನ ಗಂಡನಿಗೆ ಯಾವೆಲ್ಲ ಹುಡುಗಿಯರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರೆಲ್ಲ ನನ್ನ ಜೊತೆ ಇದ್ದಾರೆ, ಹಾಗಾಗಿ ನೀನು ನನ್ನ ಜೊತೆ ಬಂದುಬಿಡು. ಆವಾಗ ನಿನ್ನ ಗಂಡನಿಗೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ, ನಾನೇನು ಮಾಡೋದಿಲ್ಲ, ಅವರನ್ನು ಬಿಟ್ಬಿಡ್ತೀನಿ. ಆ ಥರ ಎಲ್ಲ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಯಾರೋ 3-4 ಜನ ರೌಡಿ ಡ್ರಗ್ ಪೆಡ್ಲರ್ ಇದ್ದಾರೆ, ಅವ್ರ ಹತ್ರ ಹೇಳಿಸಿ ನಿನ್ನ ಮರ್ಯಾದೆ ಎಲ್ಲ ತೆಗಿತೀನಿ, ಊರಲ್ಲೆಲ್ಲ ಹೆಸರು ಹಾಳು ಮಾಡ್ತೀನಿ ಅಂತೇಳಿ ತುಂಬ ಹ್ಯಾರೆಸ್ ಮಾಡ್ತಿದ್ದಾರೆ ನಮ್ಮನ್ನು. ಏನು ಮಾಡೋದು? ನಮ್ಮ ಮನೆಯಲ್ಲಿ ನಾವಿರೋದೇ 4 ಜನ, ಆದ ಕಾರಣ ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ. ಹಸ್ಬೆಂಡ್ ಬೇರೆ ಇವಾಗ ಊರಲ್ಲಿಲ್ಲ, ಅಂದರೆ ಅವ್ರು ಬೇರೆ ನಿಲ್ತಾ ಇದ್ದಾರೆ. ಇವರ ಕಿರಿಕಿರಿಂದಾಗಿ ಅವ್ರಿಗೆ ಮನೇಲಿ ನಿಲ್ಲೋಕ್ಕೂ ಆಗ್ತಿಲ್ಲ, ತುಂಬ ಕಷ್ಟ ಕೊಡ್ತಿದ್ದಾರೆ ನಮಗೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.